ಎಲ್ಲರಿಗೂ ನಮಸ್ಕರಿಸ್ತಾ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರ್ಥನೆಯನ್ನ ಸಿದ್ದರಾಜರವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಗಿರ್ತಿ ಬೇಗ ಬಾ. ಫಸ್ಟ್ ರಿಲೀಸ್ ಉಮೇಶ್ ಅವ್ರದ್ದೇ. ಅಭಿವೃದ್ಧಿ ವಿಚಾರದಲ್ಲಿ ಬಟ್ ಮಾಡಿ ತೋರಿಸ್ತಕ್ಕಂಥ ವಿಚಾರಗಳೇ ಇಲ್ಲ. ನಮಗೆ ನೆನಪು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಹೆಗ್ಗಡದೇವನ ಕೋಟೆ ಎರಡು ಕಣ್ಣುಗಳು. ಒಂದು ನಮ್ಮ ಧ್ರುವನಾರಾಯಣ ಸಾಹೇಬರು, ಎರಡನೇದು ನಮ್ಮ ಚಿಕ್ಕಪ್ಪ ಸಾಹೇಬರು. ಈ ತಾಲೂಕಿನ ಹಿಂದೂ ಹಣಪಟ್ಟಿಯನ್ನು ತಗಲಿಕ್ಕೆ ಪ್ರಾಮಾಣಿಕವಾಗಿ ಎದೆಗೊಟ್ಟು ನಿಂತ ಇಬ್ಬರು ನಾಯಕರು ಈ ತಾಲೂಕಿನಲ್ಲಿ. ಅಂಥ ನಾಯಕರ ಹೆಸರಿನಲ್ಲಿ ಮೊನ್ನೆ ಕೂಡ ನಮ್ಮ ಚಿಕ್ಕಪ್ಪ ಸಾಹೇಬರ ಕ್ಯಾಲೆಂಡರ್ ಬಿಡುಗಡೆ ಆಯಿತು. ಶಾಸಕರ ಕಚೇರಿ ಹೆಗ್ಗಡದೇವನಕೋಟೆಯಲ್ಲಿ ಅಲ್ಲೂ ಕೂಡ ಸರಳವಾಗಿ ಮಾಡೋದಾಯಿತು, ಅದ್ದೂರಿಯಾಗಿ ಕಾರ್ಯಕ್ರಮ ಆಯಿತು. ನಮಗೆ ಜನವರಿ 1-2 ಮಾಡ್ಬೇಕಂತಕ್ಕಂಥ ಮನಸ್ಥಿತಿ ಇತ್ತು. ಸದನ ಬೆಳಗಾಂ ಅಧಿವೇಶನ ಇದ್ದರಿಂದ ನಮ್ಮೆಲ್ಲ ಹಿರಿಯರು ಶಾಸಕರು ಎಲ್ಲ ಬೆಳಗಾಂ ಅಧಿವೇಶನದಿಂದ ನಾವು ಅವ್ರ ಕೈಲಿ ಪ್ರತಿ ವರ್ಷನೂ ಕೂಡ ಅವ್ರ ಕೈಲೇ ಮಾಡಿಸ್ತಾ ಇರೋದ್ರಿಂದ ಅವ್ರ ಕೈಲೇ ಮಾಡಿಸ್ಬೇಕಂತಕ್ಕಂಥ ಅಭಿಪ್ರಾಯ ಇಟ್ಟು ಇವತ್ತು ಡೇಟನ್ನು ಫಿಕ್ಸ್ ಮಾಡಿದ್ದೀವಿ. ಹಾಗಾಗಿ ನಾವು ಧ್ರುವನಾರಾಯಣ ಸಾಹೇಬ್ರ ಹೆಸರಿನಲ್ಲಿ ಸುಮಾರು 27 ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಿಗೆ ನಾವು ಅವರ ಶಿಕ್ಷಣಕ್ಕೆ ನಾವು ಪ್ರತಿ ವರ್ಷ ಅವ್ರಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಫೀಸ್ ಇರ್ಬೋದು ಅಥವಾ ಕಾಂಪಿಟೇಷನ್ ಎಕ್ಸಾಮ್ಗೆ ಬುಕ್ಸ್ಗಳು ಕೊಡಿಸ್ತಾ ಇರ್ತಕ್ಕಂಥದ್ದು ಇರ್ಬೋದು. 27 ಜನನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಕ್ಯಾನ್ಸರ್ ಪೇಷೆಂಟು ಸುಮಾರು 6 ಜನ ಕ್ಯಾನ್ಸರ್ ಪೇಷೆಂಟ್ ಬದುಕವರಿಗೂ ಕೂಡ ನಾವು ಶುರು ಮಾಡ್ತಾ ಇದ್ವಿ. ಇನ್ನೂ ಕೂಡ ಬದುಕವ್ರು ಅವ್ರಿಗೆ ಮೆಡಿಸಿನ್ ಮತ್ತು ಆರ್ಥಿಕವಾಗಿ ಸಹಾಯ ಮತ್ತು ಏನಾದ್ರು ಆಹಾರ ಕಿಟ್ ಬೇಕಾದಾಗ ಕೇಳ್ತೀವಿ. ಮತ್ತು ಅವ್ರ ಮಕ್ಕಳಿಗೆ ಏನಾದ್ರು ಶಿಕ್ಷಣಕ್ಕೆ ಏನು ಬೇಕಾದಾಗ ಕೊಟ್ಕೊ ಬರ್ತಾ ಇದ್ದೀವಿ. ಮತ್ತು ಪ್ರತಿ ವರ್ಷನೂ ಕೂಡ ಅವ್ರ ಹುಟ್ಟುಹಬ್ಬ ಮತ್ತು ಅವರ ಪುಣ್ಯಸ್ಮರಣೆಯನ್ನು ನೆನೆಸ್ಕೊಂಡು ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷನೂ ಕೂಡ ಮೆಡಿಕಲ್ ಕ್ಯಾಂಪ್ ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಒಂದು ಕಾರ್ಯಕ್ರಮದಲ್ಲಿ 100 ಜನ ಬ್ಲಡ್ ಕೊಟ್ಟಿಲ್ಲ. ಆದರೆ ನಾವು ಪ್ರತಿ ವರ್ಷ 52 ಇತ್ತು, 75 ಆಯಿತು, 82 ಆಯಿತು. ಕಳೆದ ಲಾಸ್ಟ್ ಇಯರ್ನಲ್ಲಿ 98 ಜನಕ್ಕೆ ನಾವು ರಕ್ತದಾನ ಶಿಬಿರವನ್ನು ಮಾಡಿ ಹೆಗ್ಗಡದೇವನಕೋಟೆಯಲ್ಲಿ ಸಾಹೇಬರಲ್ಲಿ ಮಾಡಿದ್ವಿ. ಸೊ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಪೂರಕವಾಗಿ ನಮ್ಮ ಶಾಸಕರು ಇವತ್ತು ಕೂಡ ನಾವು ಜಲ್ದಸ್ಲಿ ಮಾಡ್ಬೇಕು ಅನ್ಕೊಂಡಿದ್ವಿ. ಪ್ರತಿ ವರ್ಷ ಅಲ್ಲೇ ಮಾಡ್ತೀವಲ್ಲ ಅಂತೇಳಿ ಶಾಸಕರು ಬೇಡ ಅಲ್ಲೇ ಸಂದೇಶ ಎಲ್ಲ ಮಾಡೋವು, ಅಲ್ಲೇ ತಿಂಡಿ ವ್ಯವಸ್ಥೆ ಮತ್ತು ಫಂಕ್ಷನ್ ಹಾಲ್ನ ಮಾಡೋಣ ಅಂತೇಳಿ ನಮ್ಮ ಹಿರಿಯರಂಥ ಸಂದೇಶ ಅವರು ದೂರವಾಣಿ ಕಾರ್ಯ ಮಾಡಿ ಇನ್ನು ಆಯೋಜನೆ ಮಾಡಿದ್ರು. ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಕ್ಯಾಲೆಂಡರ್ ಬಿಡುಗಡೆ 25ನೇ ವರ್ಷದ ಸಾಲಿನ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾನ್ಯ ಜನಪ್ರಿಯ ಶಾಸಕರು, ಈ ರಾಜ್ಯದ JLRನ ಗೌರವಂತ ಅಧ್ಯಕ್ಷರಂತ ಅನಿಲ್ ಚಿಕ್ಕಮಾರ್ ಸಾಹೇಬರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಈ ದಿನ ಆರ್ ಧ್ರುವನಾರಾಯಣ ಅವರ ಅಭಿಮಾನಿಗಳ ಬಳಗ SD ಕೋಟೆ ವತಿಯಿಂದ ನೂತನ 2020-25ನೇ ಇಸ್ವಿಯ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಸಕರು ಮಿತ್ರರಾದ ಅನಿಲ್ ಚಿಕ್ಕಮಾರ್ ಅವರೇ, ಇನ್ನೋರ್ವ ಶಾಸಕರು ಆಪ್ತರಾದ ದರ್ಶನ್ ಧ್ರುವನಾರಾಯಣ ಅವರೇ ಹಾಗೂ ಬಹುಶಃ ಇದೆಲ್ಲ ವೇದಿಕೆ ಮೇಲೆ ಇರೋರೆಲ್ಲ ನರಸಿಂಹಮೂರ್ತಿಯವರು ಎಲ್ಲರನ್ನೂ ಸ್ವಾಗತ ಮಾಡಿದ್ರೆ ಎಲ್ಲರ ಹೆಸರು ಹೇಳಿಕ್ಕೆ ಹೋಗಲ್ಲ, ದಯವಿಟ್ಟು ಅನ್ಯತೆ ಭಾವಿಸ್ಬೇಡಿ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮನ ಇಲ್ಲಿ ಮಾಡಿದ್ದೀರಿ. ನರಸಿಂಹಮೂರ್ತಿ ಅವರು ಮಾತಾಡ್ತಾ ಹೇಳಿದ್ರು ನಾವು ಈಗ ದರ್ಶನ ಮಾಡ್ಬೇಕು ಅಂತಿದ್ವಿ, ಆದರೆ ಇಲ್ಲ ಇಲ್ಲೇ ಮಾಡೋಣ, ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ಅಂತ ಹೇಳಿ ಮಾಡಿದ್ದೀರಿ. ಖಂಡಿತವಾಗೂ ಖುಷಿ ಪಡೋಂಥ ವಿಚಾರ. ಯಾಕಂದರೆ ಮನೆ ಧ್ರುವನಾರಾಯಣ ಅವರು ನನಗೂ ಭಾರಿ ಆಪ್ತರಾಗಿದ್ರು. ಯಾಕಂದರೆ ನಮ್ಮ ತಂದೆಯವರಿದ್ದಾಗ ಅವರು ಸಂಸದರಾಗಿದ್ದರು. ನಮ್ಮ ತಂದೆಯವರು ತೀರೋದ್ಮೇಲೆ ಅವರು ಸಂಸದರಾಗಿ ಕೆಲಸ ಮಾಡ್ತಿದ್ರು. ಆದರೆ 2019ರಲ್ಲಿ ಅವರು ಚುನಾವಣೆಗೆ ಪರಾಭವಗೊಂಡ್ರೂ MP ಗಿಂತ ಹೆಚ್ಚಾಗಿ ಇನ್ನೂ ಹೆಚ್ಚು ಕೆಲಸ ಮಾಡಿದ್ರು ಅಂದರೆ ಧ್ರುವನಾರಾಯಣ ಅನ್ನೋದು ತಪ್ಪಾಗಲಾರ್ದು. ಯಾಕಂದರೆ ನನಗೂ ಒಳ್ಳೆಯ ಮಾರ್ಗದರ್ಶನ ನೀಡ್ತಿದ್ರು, ನನಗೂ ನಮ್ಮ ತಾಯಿಯವರು. ಯಾಕಂದರೆ ನಮಗೆ ರಾಜಕೀಯ ವಸ್ತು. ನಮ್ಮ ತಂದೆಯವರಿದ್ದಾಗ ನಾನು ಯಾವತ್ತೂ ಮನೆಯಿಂದ ಆಚೆ ಬಂದು ರಾಜಕೀಯ ಮಾಡಲಿಲ್ಲ. ಆದರೆ ಅವರು ಧ್ರುವನಾರಾಯಣ ಅವರು ಪ್ರತಿ ಹಂತದಲ್ಲೂ ನಮಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ರು. ಅವರು ನಾವು ಕಳ್ಕೊಂಡಿದ್ದು ಭಾರಿ ದೊಡ್ಡ ದುರಂತ. ಯಾಕಂದರೆ ಈ ಭಾಗದಲ್ಲಿ ಒಳ್ಳೆಯ ಸಂಸದರಾಗಿ ಜೊತೆಗೆ ಒಳ್ಳೆಯ ನಾಯಕರಾಗಿ ನಮ್ಮಂಥ ಯುವಕರಿಗೆ ಒಳ್ಳೆಯ ಪ್ರೋತ್ಸಾಹ ಮಾಡ್ತಿದ್ರು. ಯಾಕಂದರೆ
ಮೊನ್ನೆ ಅನಿಲ್ ಚಿಕ್ಕಮಾದೂರವ್ರಿಗೆ ಅವರು ಸಾಕಷ್ಟು ಸಹಕಾರಗಳನ್ನ ನೀಡ್ತಾ ಇದ್ದಾರೆ. 2018 ಚುನಾವಣೆ ಒಂದು ಬದಲಾವಣೆಯ ಪರ್ವ ಆಗಿತ್ತು. ಅವತ್ತು ಅನಿಲ್ ಚಿಕ್ಕಮಾದೂರವ್ರಿಗೆ ಎಲ್ಲ ಥರದ ಸಹಕಾರ ನೀಡಿ ಅನಿಲ್ ಚಿಕ್ಕಮಾದೂರು ಕೂಡ ಅವರ ಬಗ್ಗೆ ಭಾರಿ ಅಭಿಮಾನ ಇಟ್ಕೊಂಡು ಇವತ್ತಿಗೂ ಕೂಡ ಅವರು ಧ್ರುವನಾರಾಯಣ ಬಗ್ಗೆ ಒಳ್ಳೆಯ ಒಂದು ಅಭಿಮಾನ ಇಟ್ಕೊಂಡು ಅವ್ರ ಬಗ್ಗೆ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಜೊತೆಗೆ ಇವತ್ತು ವಿಶೇಷವಾಗಿ ನರಸಿಂಹಮೂರ್ತಿಯವರ ಒಂದು ಕಾಲೇಜಿಂದ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಧ್ರುವನಾರಾಯಣ ಅವರು ಮಾಡಿರುವಂಥ ಕೆಲಸಗಳನ್ನ ಹೇಳ್ತಾ ಹೋದ್ರೆ ಬಹುಶಃ 12 ಪೇಜ್ ಏನು ಕ್ಯಾಲೆಂಡರ್ ಮಾಡಿದ್ರೆ ಅದೇ ಸಾಲಲ್ಲ ಅನಿಸಿದೆ. ಅಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ, ತಪ್ಪಾಗಲಾರ್ದು. ಅದೇ ರೀತಿ ಇವತ್ತು ದರ್ಶನ್ ಧ್ರುವನಾರಾಯಣ ಅವರು ಕೂಡ ಶಾಸಕರ ಗಾಯಕಿ ಆದಮೇಲೆ ನಂಜನಗೂಡು ಭಾಗದಲ್ಲಿ ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ. ಜೊತೆಗೆ ಅವರ ತಂದೆಯವರ ಹಾದಿಯಲ್ಲಿ ಸಾಕ್ತಾ ಧ್ರುವನಾರಾಯಣರ ತಕ್ಕ ಮಗ, ತಂದೆಗೆ ತಕ್ಕ ಮಗ ಅಂತ ಒಂದು ಬಿರುದನ್ನು ತಗೊಂಡಿದ್ದಾರೆ. ಅವ್ರಿಗೂ ಶುಭಾಶಯಗಳು ಕೋರ್ತಾ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇನ್ನೂ ಹೆಚ್ಚಿನ ಅಧಿಕಾರ ಪ್ರಾಪ್ತಿ ಅವ್ರಿಗಾಗಲಿ ಅಂತ ಆಶಿಸ್ತಾ ಮುಂದಿನ ದಿನಗಳಲ್ಲಿ ಅನಿಲ್ ಚಿಕ್ಕಮಾದವ್ರಿಗೂ ಕೂಡ ಒಳ್ಳೊಳ್ಳೆ ಅವಕಾಶ ಇದೆ. ಯಾಕಂದರೆ ಒಳ್ಳೆಯ ಶಾಸಕರು, ಜೊತೆಗೆ HD ಕೋಟೆಯಲ್ಲಿ ಇತಿಹಾಸ ನಿರ್ಮಿಸಿರೋದ್ರಿಂದ ಅವರು ಮುಂದಿನ ದಿನಗಳು ಖಂಡಿತವಾಗ್ಲೂ ಅವಕಾಶಗಳಿರ್ತವೆ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮಕ್ಕೆ ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳೋ ಎಲ್ಲ ಸಂಘಟನೆಗೂ ಧನ್ಯವಾದ ಹೇಳಿ ನಾನು ಮಾತನಾಡಿಸ್ತೀನಿ. ಒಂದು ಕ್ಯಾಲೆಂಡರ್ನ ಬಿಡುಗಡೆ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಅನಿಲ್ ಚಿಕ್ಕಮಾದೂರು ಸರ್ ಅವರೇ, ಈ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ಬಂದು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಗುಂಡ್ಲುಪೇಟೆಯ ಜನಪ್ರಿಯ ಶಾಸಕರಾದ ಗಣೇಶ್ ಪ್ರಸಾದ್ ಅವರೇ ಹಾಗೂ ದಿವಂಗತ ಧ್ರುವನಾರಾಯಣ ಸಾಹೇಬರ ಸುಪುತ್ರರಾದಂಥ ನಮ್ಮ ದರ್ಶನ್ ಧ್ರುವನಾರಾಯಣ ಸಾಹೇಬ್ ಅವರೇ, ಸಂದೇಶ್ ನಾಗರಾಜಣ್ಣವರ ಸುಪುತ್ರರಾದ ಸಂದೇಶ್ ಅಣ್ಣನವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹೆಗ್ಗಡದೇನಕೋಟೆ ತಾಲೂಕಿನ ಧ್ರುವನಾರಾಯಣ ಸಾಹೇಬ್ ಅಭಿಮಾನಿ ಬಳಗದ ಎಲ್ಲ ಗೌರವಾನ್ವಿತ ಆತ್ಮೀಯ ಬಂಧುಗಳೇ, ನಮ್ಮ ಧ್ರುವನಾರಾಯಣ ಸಾಹೇಬರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಹೆಗ್ಗಡದೇನಕೋಟೆ ತಾಲೂಕಿನಲ್ಲಿ ವಿಶೇಷವಾಗಿ ದಿವಂಗತ ಚಿಕ್ಕಮಾದೂರು ಸಾಹೇಬರು ಶಾಸಕರು, ಧ್ರುವನಾರಾಯಣ ಸಾಹೇಬರು ಇಬ್ಬರು ಸೇರಿ ನರಸಿಂಹಮೂರ್ತಿಯವರು ಹೇಳಿದಂಗೆ ತಾಲೂಕಿನಲ್ಲಿ ಅವರು ದಳ ಆದ್ರು, ಇವರು ಕಾಂಗ್ರೆಸ್ ಪಕ್ಷದ ಸಂಸದರಾದ್ರು ಒಟ್ಟಿಗೆ ಕೂಡಿ ತಾಲೂಕಿನ ಹಿಂದುಳಿದ ತಾಲೂಕಿನ ಒಂದು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಸಹಕಾರ ಮಾಡಿ ಹಿಂದಿನ ಮುಖ್ಯಮಂತ್ರಿಗಳೇ ಅಂದಿನ ಮುಖ್ಯಮಂತ್ರಿಗಳಾಗಿದ್ರು. ಅವರ ಜೊತೆಗೂಡಿ ತಾಲೂಕು ಸಂಪೂರ್ಣವಾಗಿ ಕಾಂಕ್ರೀಟ್ ರಸ್ತೆಯ ಎಲ್ಲ CC ರಸ್ತೆ ಮಯ ಮಾಡಿದ್ರು. ಜೊತೆಗೆ ಎಲ್ಲ ವಸತಿ ಶಾಲೆಗಳನ್ನು ಸಹ ಒಡಗೂಡಿ ತಂದು ತಾಲೂಕಿನಲ್ಲಿ ಎಲ್ಲರಿಗೂ ವಿದ್ಯಾವಂತರ ಮಕ್ಕಳು ವಿದ್ಯಾವಂತರಾಗಲಿ ಅಂತೇಳಿ ಹೆಗ್ಗಡದೇವನಕೋಟೆ ತಾಲೂಕು ಶೈಕ್ಷಣಿಕವಾಗಿ ಈಗ ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಒಳ್ಳೆಯ ವಿದ್ಯಾವಂತ ಮಕ್ಕಳನ್ನ ಪಡೀಲಿಕ್ಕೆ ದಿವಂಗತ ಧ್ರುವನಾರಾಯಣ ಸಾಹೇಬರು ಕಾರಣಕರ್ತರು, ಚಿಕ್ಕಮಾದೂರು ಸಾಹೇಬರು ಕಾರಣಕರ್ತರು. ಎಜುಕೇಶನ್ ಇದ್ರೆ ಒಂದು ಹಿಂದುಳಿದ ತಾಲೂಕು ಮುಂದೆ ಬರ್ತದೆ ಅಂತ ಹೇಳಿ ಆ ಮನದಟ್ಟು ಮಾಡಿ ಯಾವ್ಯಾವ ವ್ಯಾಪ್ತಿಲಿ ಶಾಲೆಗಳನ್ನ ತೆರೀಬೇಕು ಅದೆಲ್ಲ ತೆರೆದು ಈ ತಾಲೂಕು ಉತ್ತಮವಾಗಿ ಹೆಗ್ಗಡದೇವನಕೋಟೆ ತಾಲೂಕು ಅಭಿಮಾನಿಗಳು ಜಾಸ್ತಿ ಅವ್ರಿಗೆ. ಹೆಗ್ಗಡದೇವನಕೋಟೆ ತಾಲೂಕಲ್ಲಿ ಇವತ್ತು ನಮ್ಮ ಶಾಸಕರನ್ನ ಅನಿಲ್ ಚಿಕ್ಕಮಾದೂರು ಅವರು ದಳದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು. ಅವ್ರ ತಂದೆಯವರು ಕಾಲವಾದ ನಂತರ ನಾವು ದಳದಲ್ಲಿ ಟಿಕೆಟ್ ಕೇಳಿದಾಗ ನಮ್ಗೆ ಇನ್ನು ಚಿಕ್ಕ ಹುಡುಗ ನಿಮ್ಗೆ ಟಿಕೆಟ್ ಕೊಡಕ್ ಆಗಲ್ಲ ಅಂತೇಳಿ ಚಿಕ್ಕಣ್ಣವ್ರನ್ನ ಕರೆದು ಟಿಕೆಟ್ ಕೊಡ್ತಾರೆ. ಆಗ ಧ್ರುವನಾರಾಯಣ ಸಾಹೇಬರು ನಮ್ಮನ್ನ ಶಾಸಕರನ್ನ ಗುರುತು ಮಾಡಿ ಕರ್ಕೊಂಬಂದು ಇವತ್ತು 2 ಬಾರಿ ಶಾಸಕರಾಗಕ್ಕೆ ಧ್ರುವನಾರಾಯಣ ಸಾಹೇಬರ ಒಂದು ಆಶೀರ್ವಾದನೆ ಮೊದಲು ಕಾರಣ. ಅವರ ಒಂದು ದಾರಿಯಲ್ಲೇ ನಮ್ಮ ಶಾಸಕರು ಮತ್ತು ಅವರ ಸುಪುತ್ರರು ಮಾದೇವ್ ಅವರ ಒಂದು ಆದರ್ಶದ ಗುಣಗಳನ್ನು ಹೊತ್ತಿರ್ತಕ್ಕಂಥ ಗಣೇಶ್ ಪ್ರಸಾದ್ ಅವರು ಈ 3 ಜನರು ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಶಾಸಕರು ಎಲ್ಲ ಸಮಾಜದ ಬಂಧುಗಳನ್ನು ಒಗ್ಗೂಡಿಸಿ ಎಲ್ಲ ಸಮಾಜದವರು ಓಟ್ ಹಾಕಿರ್ಲಿ ಆಗ್ತಾನೆ ಇರಲಿ ಎಲ್ಲರನ್ನೂ ಸಹ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರನ್ನೂ ಸಹ ಗುರುತಿಸಿ ಕೆಲಸಗಳನ್ನ ಮಾಡ್ತಾರೆ. ಜೊತೆಗೆ ಈ ಕಾರ್ಯಕ್ರಮ ಜಲದರ್ಶನಲ್ಲಿ ಹಮ್ಮಿಕೊಂಡಿದ್ರು. ಒಂದೇ ದಿನಕ್ಕೆ ಇಲ್ಲೇ ಬೇಡಿ ಸಂದೇಶನ ಅವ್ರಿಗೆ ಹೇಳಿದೀನಿ, ಇಲ್ಲೇ ತಿಂಡಿ ತಿಂದು ಇಲ್ಲೇ ಒಂದು ಹಾಲಲ್ಲಿ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಇವತ್ತು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಕ್ಕೆ ಅವರೇ ಕಾರಣಕರ್ತರು. ಮುಂದಿನ ದಿನಗಳಲ್ಲಿ ಧ್ರುವನಾರಾಯಣ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ಶಾಸಕರಿಗೆ ಮತ್ತು ಕೂತಿರ್ತಕ್ಕಂಥ ಗಣೇಶ್ ಪ್ರಸಾದ್ ಅವ್ರಿಗೆ, ದರ್ಶನ್ ಧ್ರುವನಾರಾಯಣ ಸಾಹೇಬ್ರಿಗೆ, ಸಂದೇಶ ಸಾಹೇಬ್ರಿಗೆ ಎಲ್ಲರಿಗೂ ಸಹ ನಾವೆಲ್ಲ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಧ್ರುವನಾರಾಯಣ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಹ ಒಂದು
ಒಳ್ಳೆ ಸದ್ಬುದ್ಧಿಗಳನ್ನ ಕಲ್ತ್ಕೊಂಡು ಅವ್ರ ಹೆಸರನ್ನ ಉಳಿಸ್ತೀವಿ ಅಂತ ಹೇಳ್ತಾ ನಮಗೂ ಮಾತಾಡ್ಲಿಕ್ಕೆ ವೇದಿಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದ್ಸಿನ ಮಾತು ಮುಗಿಸ್ತೀನಿ. ನಮಸ್ಕಾರ. ಬೇಕು ಯಾರ್ದು ನಮ್ಮ ಧ್ರುವ ನಾರಾಯಣ ಅವ್ರದ್ದು ಸಾಹೇಬ್ರದ್ದು ಮತ್ತೆ ಚಿಕ್ಕಮಗಳೂರು ಒಂದು ಹೆಮ್ಮೆನೂ ಇದೆ ಅವ್ರ ಬಗ್ಗೆ. ಫಸ್ಟ್ ಧ್ರುವ ನಾರಾಯಣ ಅವ್ರದ್ದು ಸುಮ್ಮನೆ ನಾವೊಂದು ಹೋಟ್ಲ್ ಮಾಡಿದ್ವಿ ಶ್ರೀಕೋಟೆಯಲ್ಲಿ. ಡ್ಯಾಡಿ ಫಸ್ಟ್ ಅವರು ಬಡ ಕುಟುಂಬದಿಂದಾನೇ ಬಂದಿದ್ದು, ಸೀತಾಪುರ ಒಂದು ಸಣ್ಣ ಉಗ್ರ ಗ್ರಾಮದಿಂದಾನೇ ಬಂದಿದ್ದು. ಅವ್ರಿಗೆ ಒಂಚೂರು ಬಡವರು ಮತ್ತೆ ಹಿಂದುಳಿದವ್ರ ತುಂಬಾ ಪ್ರೀತಿ ಅವ್ರಿಗೆ. ಸೊ ಹಂಗಾಗಿ ಅವರು 2 ಸತಿನೂ HD ಕೋಟೆನೆ ದತ್ತು ತಗೊಂಡಿದ್ರು, ಅಲ್ಲಿ ಸೇವೆ ಮಾಡ್ತಾ ಇದ್ರು. ಒಂದು ಅನಿಲ್ ಚಿಕ್ಕಮಗಳೂರ ಲೆಕ್ಕನೇ ಇಲ್ಲ, ನಾನು ನೋಡೇ ಇರಲಿಲ್ಲ ಟು ಬಿ ಫ್ರ್ಯಾಂಕ್. ಇವ್ರಿಬ್ರು ಪಾಲಿಟಿಕ್ಸ್ಗೆ ಏನ್ ಬಂದಿಲ್ಲ. ಆಮೇಲೆ ಅವ್ರು ಇದ್ದಾಗ್ಲೂ ನಮ್ ಇದಕ್ಕೆ ಸಾಕಪ್ಪ, ಬೆಳಗ್ಗೆಯಿಂದ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋಣ ಅಂತ ಧ್ರುವ ನಾರಾಯಣ ಅವರು ಹೇಳಿದ್ರು, ಮತ್ತೆ ಚಿಕ್ಕಮಗಳೂರು ಅವರು ಹೇಳಿದ್ರು ನಮ್ ಇದಕ್ಕೆ ಸಾಕು ಅಂತ. ಯಾಕೆಂದ್ರೆ 24/7 ಇಬ್ರು ಜನದ ಹತ್ರನೇ ಇರ್ತಾ ಇದ್ರು. ಅದು ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ, ಕೆಟ್ಟದಂತೂ ಮಾಡಿಲ್ಲ, ಒಳ್ಳೇದ್ ಮಾಡಕ್ ಆಗದೆ ಇದ್ರು ಒಂದೊಂದ್ಸತ ಫೇಲ್ಯೂರ್ ಆಗತ್ತೆ, ಬಟ್ ಕೆಟ್ಟದಂತೂ ಇಬ್ರು ಮಾಡಿಲ್ಲ. ಆಮೇಲೆ ಒಂದೇ ಒಂದು ಅನಿಲ್ ಚಿಕ್ಕಮಗಳೂರ್ ಫಾದರ್ನ HD ಕೋಟೆಗೆ ಹೆಂಗೆ ನೀವು ಇವ್ರಿಗೆ ಗಲಾಟೆ ಮಾಡಿದ್ರು, ಹಂಗೆ ಡ್ಯಾಡಿ ಗಲಾಟೆ ಮಾಡಿ ಹುಣಸೂರಿಂದ ಇಲ್ಲಿಗೆ ಕೋಟೆ ಕರೆಯಕ್ಕೆ ಕಾರಣ ಡ್ಯಾಡಿನೇ. ಆಮೇಲೆ ನಮ್ಮ ಧ್ರುವ ನಾರಾಯಣ ಸಾಹೇಬ್ರದ್ದು ಹೆಂಗೆ ಅಂದ್ರೆ ಅಲ್ಲೊಂದು ಹೋಟ್ಲ್ ಮಾಡಿದ್ನಲ್ಲ, ಅಲ್ಲಿ ಸುಮ್ಮನೆ ನೆಗ್ಲೆಕ್ಟ್ ಆಗ್ಯದು. ಒಂದು ಪೊಲ್ಯೂಷನ್ ಬೋರ್ಡ್ದು ಸಿಗದೇ ಇಲ್ಲ, ಅದು ಕಷ್ಟ, ಎಷ್ಟು ಕಷ್ಟ ಇದೆ ಅಂತ ನಾನು ಸುಮ್ಮನೆ ಫೋನಲ್ಲಿ ಹೇಳಿದ್ದೆ. ನನ್ಗೆ ಎಷ್ಟು ಅವಮಾನ ಆಯ್ತು ಅಂತಂದ್ರೆ ಅವತ್ತು ಇನ್ನೊಂದು ವಾರಕ್ಕೆ ಡೆಲ್ಲಿಯಿಂದ ಮಾಡ್ಕೊಂಡು ಅವ್ರು MP ಇದ್ದಾಗ ತಗೊಬಂದು ನನ್ನ ಕೈಗೆ ನನ್ನ ಹೋಟ್ಲಿಗೆ ಬಂದು ಕೊಡೋದ, ನನಗೆ ಅವ್ರು ತುಂಬಾ ಅವಮಾನ ಆಗೋಯ್ತದು. ನನ್ನ ಲೈಫಲ್ಲಿ ಇದುವರೆಗೂ ಇಲ್ಲಿ ಇವ್ರ ಮಗವ್ರಿಗೂ ಒಂದು 10 ಸತ ಹೇಳಿದ್ದೀನಿ, ನನಗೆ ತಗೊಬಂದು ನಾನು ಹೋಗ್ಬೇಕು, ನನ್ನ ಕೆಲಸ ಪೊಲ್ಯೂಷನ್ ಬೋರ್ಡ್ದು ನನ್ನ ಕೆಲಸ, ನಾನು ಹೋಗ್ಬೇಕು ಡೆಲ್ಲಿಗೆ, ಇವ್ರ ಕೈ ಇನ್ಫ್ಲೂಯೆನ್ಸ್ ಮಾಡ್ಬೇಕು. ಅವ್ರು ಹಂಗ್ ಮಾಡ್ಲಿಲ್ಲ, ಮಾಡಿಸ್ಕೊಂಡು ತಗೊಬಂದು ನನಗೆ ಕೊಟ್ರು. ಅದು ನನ್ನ ಲೈಫಲ್ಲಿ ಮರೆಯಕ್ಕಾಗಲ್ಲ, ಲೈಫಲ್ಲಿ. ಆಮೇಲೆ ಎಲ್ಲಾರು ತಂದೆಯಿಂದಾನೇ ಬರೋದು. ಈಗ ಇವ್ರಿಗೆ ಬಯಸದೆ ಬಂದ ಬಾಗಿ ಇಬ್ರಿಗೂನು, ದರ್ಶನ್ ಅವ್ರಿಗೆ ಅನಿಲ್ ಚಿಕ್ಕಮಗಳೂರ್ಗೂ ಇಬ್ರಿಗೂನು ತಂದೆ ಇಲ್ಲದೆ ಮಕ್ಳು ಇಲ್ಲವೇ ಇಲ್ಲ. ಅವ್ರಿಬ್ರು ಪಾಲಿಟಿಕ್ಸ್ ಅಲ್ಲಿ ಇರ್ಲಿಲ್ಲ. ಆಮೇಲೆ ಅವ್ರಿಗೆ ಆ ಕೆಟ್ಟ ಮನ್ಸು ಅನ್ನೋದು ಇಬ್ರಿಗೂ ಇಲ್ಲ. ಯಾರೋ ಅವ್ರು ರಕ್ತ ಅನ್ನೋದು ಹೆಂಗ್ ಬಂದ್ಬಿಡತ್ತೆ ನೋಡಿ. ಚಿಕ್ಕಮಗಳೂರ್ದು ಅವ್ರಿಗೆ ಬಂದಿದೆ, ಇವ್ರದ್ದು ಇಬ್ರು ಹಾರ್ಡ್ ವರ್ಕರ್ಸೆ. ಈಗ ಹೇಳಿದ್ರಲ್ಲ ಎಲ್ಲಾರು, ಹಿರೇಗೌಡರು ಎಲ್ಲಾರು ಹೇಳಿದ್ರು, ಏನು ರೋಡ್ ಕಂಡಿರ್ಲಿಲ್ಲ, ಅಲ್ಲಿ ಸ್ಕೂಲ್ ಕಂಡಿರ್ಲಿಲ್ಲ, ಬೇಸಿಕ್ಸ್ ಫೆಸಿಲಿಟೀಸ್ ಬಂದಿದೆ. ಈಗ ಈ ಯುಟಿಲೈಸ್ ಮಾಡ್ಕೊಂತ ಇದ್ದಾರೆ, ಎಲ್ಲಾರು ಆಗ್ತಾರೆ, MLA ಆಗ್ತಾರೆ, MP ಆಗ್ತಾರೆ, ಅದನ್ನ ಯುಟಿಲೈಸ್ ಮಾಡ್ಬೇಕಲ್ಲ. ಅದರಲ್ಲಿ ಈಗ ನೋಡಿ ಫಸ್ಟ್ ಟೈಮು ಡೆಫಿನೆಟ್ಲಿ ಎಲ್ಲರೂ ಹೇಳ್ಬೋದು ಅವ್ರ ತಂದೆ ಅನುಕಂಪದಿಂದ ಗೆದ್ರು ಹಾಗೆ ಹೀಗೆ ಅಂತ. ಸೆಕೆಂಡ್ ಟೈಮ್ ವೋಟ್ ಇನ್ನೂ ಜಾಸ್ತಿ ಆಯ್ತು, ಅದು ಅನಿಲ್ ಚಿಕ್ಕಮಗಳೂರಿಂದಲೇ ಗೆದ್ದಿದ್ದು ಅದು ಸೆಕೆಂಡ್ ಟೈಮ್. ಜನ ಅಷ್ಟು ಈಸಿಯಾಗಿ, ಈಗ ನಾನು ಒಬ್ಬ ಸಿನಿಮಾದವನು, ಮೊದಲನೇ ದಿವಸ ಮಾತ್ರ ಆ ಹೀರೋಗಳ ಮೇಲೆ ಹೋಗ್ತಾರೆ ಸಿನಿಮಾ ನೋಡೋದಕ್ಕೆ ಅಂತ. ಆ ಸಿನಿಮಾ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂದ್ರೆ 2ನೇ ದಿವಸದಿಂದ ಖಾಲಿ, ನಾವು ಮನೆಗೆ ಹೋದೋ. ಸೊ ಹಂಗೆ ಇವ್ರದ್ದು ಅಷ್ಟೇ, ಮೊದಲನೇ ಟೈಮ್ ಅವ್ರ ತಂದೆಯಿಂದ ಇವ್ರಿಗೆ ಗೆಲ್ಸಿರ್ಬೋದು, ಅನುಕಂಪದಿಂದ ಗೆಲ್ಸಿರ್ಬೋದು. 2ನೇ ಸತ ಅವ್ರು ಗೆದ್ದಿರೋದು ಅವ್ರದ್ದು ಇದೆ. ಸೊ ಅಲ್ಲಿಗೆ ಅವ್ರ ಬ್ಲಡ್, ಅವ್ರ ತಂದೆ ಬ್ಲಡ್ ಅವರಲ್ಲಿದೆ. 100ಗೆ 100% ಅವ್ರ ತಂದೆ ಇವರಲ್ಲಿತ್ತು. ತುಂಬಾ ಕಷ್ಟ. ಆಮೇಲೆ ಧ್ರುವ ನಾರಾಯಣ ಅವ್ರದ್ದು ಅಷ್ಟೇ, ಅವರು MP ತರ ಇರ್ಲಿಲ್ಲ. ನಮ್ಮ ಮೈಸೂರಲ್ಲಿ ಕಾರ್ಪೊರೇಟರ್ಗಿಂತ ಲೋ ಲೆವೆಲ್ ಅಲ್ಲಿ ಹಿಡಿದು ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಅಲ್ಲಿ ಹಳ್ಳಿಲಿ, ಇಲ್ಲಿ ಸಿಟಿಲಿ ಕಾರ್ಪೊರೇಟರ್ ಅಂತೀವಿ, ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅದಕ್ಕಿಂತ ಕೆಳಗಡೆ ಮಟ್ಟಕ್ಕೆ ಬಂದು ಕೆಲಸ ಮಾಡ್ಬಿಟ್ಟು ಹೋಗೋರು. ರೂಟ್ ಲೆವೆಲ್ ಇಂದ ಒಂದು ಹೋಟೆಲ್ ಸೋತಿದ್ರು, ಕೊನೆಯಲ್ಲಿ 500 ಹೋಟೆಲ್ ಸೋತ್ರು. ಅದು ಸೋಲ್ ಅಲ್ಲವೇ ಇಲ್ಲ. ನನಗೊಂದು ಆಸೆ ಇತ್ತು, ಅವರು ಇನ್ನೊಂದ್ಸತ ಗೆದ್ಬಿಟ್ಟು ಆಮೇಲೆ ಏನಾರ ಆಗಿದ್ರು ಅದು ಹೇಳ್ಬಾರ್ದು ಬಾಯಲ್ಲಿ, ಬಟ್ ನನಗದು ತುಂಬಾ ಬೇಸರ, ಅದೊಂದು ದುಃಖ ಇದೆ ಅವ್ರ ಬಗ್ಗೆ, ಧ್ರುವ ನಾರಾಯಣ್ ಬಗ್ಗೆ. ಇನ್ನ ನನಗನ್ನಿಸ್ತದ ಅನಿಲ್ ಚಿಕ್ಕಮಗಳೂರ್ಗಿಂತ ಚಿಕ್ಕಮಗಳೂರ್ ಹತ್ರ ನಾನೇ ಜಾಸ್ತಿ ಕ್ಲೋಸ್ ಇದ್ದದ್ದು. ಏನೇ ಅಲ್ಲಿ ಏನಾರ ಕೆಲಸ ಆಗದೆ ಇದ್ರೆ ಪಕ್ಷದಿಂದ ನನಗೆ ಬೈತಾ ಇರೋದು, ಕರ್ಕ ಬಂದು ಸೇರಿಸ್ಬಿಟ್ರಿ, ನಮ್ಗೆ ನೋಡಿ ಕೆಲಸ ಜನಕ್ಕೆ ಏನೂ ಮಾಡ್ತಾ ಇಲ್ಲ, ಇವರು ಏನೂ ಕೊಡೋದಿಲ್ಲ ಫೆಸಿಲಿಟೀಸು ಅಂತ ಬೈತಾ ಇದ್ರು ನನಗೇನೆ ಅವರು. ನಾನು ನೋಡೇ ಇರಲಿಲ್ಲ ಅನಿಲ್ನ, ನಾನು ಟು ಬಿ ಫ್ರ್ಯಾಂಕ್, ಬೇಕಾದ್ರೆ ಕೇಳ್ಕೊಳ್ಳಿ. ಆಮೇಲೆ ಒಳ್ಳೇದಾದ್ರೂ ನನಗೆ ಹೋಗ್ತಾ ಇದ್ರು. ಪಾಪ ತುಂಬಾ ಸಾಯ್ಬೇಕಾದ್ರೆ ಯಾರು ಅವ್ರನ್ನ ಸಹಾಯ ಮಾಡ್ಲಿಲ್ಲ ಅವ್ರಿಗೆ. ಅವ್ರು ಅಷ್ಟೊಂದು ಜನಕ್ಕೆ ಅಷ್ಟು ಸೇವೆ ಮಾಡಿದ್ರು, ಕಷ್ಟದಲ್ಲಿದ್ರು. ದೇವ್ರು ಇದ್ದಾನೆ ಅನ್ನೋದಕ್ಕೆ ಇವರಿಬ್ಬರೇ ಕಾರಣ.
ಇವರಿಬ್ರು ಇವರು MLA ಆಗ್ತೀನಿ ಅಂತಾನೂ ಇರ್ಲಿಲ್ಲ, ಕಾರ್ಪೊರೇಷನ್ಗೂ ಬರ್ತೀನಿ ಅಂತ ಅಂದಿರ್ಲಿಲ್ಲ. ಅವರಿಬ್ರು ಇವತ್ತು ದೇವರು ಅವ್ರ ಶ್ರಮ, ಅವ್ರ ಒಳ್ಳೆತನ ಇವ್ರಿಗೆ ಇವತ್ತು ಕಾಪಾಡ್ತಾ ಇದೆ. ಹಿಂಗೆ ನಡ್ಸ್ಕೊಂಡು ಹೋಗ್ಲಿ, ತಂದೆಗೆ ತಕ್ಕ ಮಕ್ಕಳು ಇಬ್ರು ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಗೌರವಾನ್ವಿತ ಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, JLR ಸಂಸ್ಥೆಯ ಚೇರ್ಮನ್ ಆದಂತಹ ಅನಿಲ್ ಚಿಕ್ಕಮಾಲು ಸಾಹೇಬ್ರೆ, ಹಾಗೆ ಸಂದೇಶ್ ದ ಪ್ರಿನ್ಸ್ ಹೋಟೆಲ್ನ ಮಾಲೀಕರು, ಹಿರಿಯರಾಗಿರುವಂತಹ ಸಂದೇಶ್ ಸರ್ ಅವರೇ, ಶ್ರೀ ಅರವಿಂದ್ ಅವರ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿರುವಂತಹ ನರಸಿಂಹಮೂರ್ತಿರವರೇ, ವೇದಿಕೆ ಮೇಲೆ ಆಸನರಾದಂತಹ ನಮ್ಮ ಕೋಟೆ ಹಿರಿಯ ಮುಖಂಡರು ರವಿಯವರೇ, ನಮ್ಮ ಹಿರೇಗೌಡ್ರೆ, ನಮ್ಮ ತಾಲೂಕು ಯುವ ಸಂಘದ ಅಧ್ಯಕ್ಷರಾಗಿರುವಂತಹ ಆನಂದ್ ಸರ್ ಅವರೇ, ಹಾಗೆ ನಮ್ಮ ರಾಜ್ ನಾಯ್ಕರೇ, ಸತೀಶ್ ಗೌಡ್ರೆ, ಮಲ್ಲಿಕ್ ಸರ್ ಅವರೇ, ಹಿರೇಗೌಡ್ರು, ನಮ್ಮ ಬಸವಣ್ಣರವರೇ, ಪರಶುಮೂರ್ತಿರವರೇ, ಭೂಸ್ವಾಮಿರವರೇ, ಭಾಗ್ಯಲಕ್ಷ್ಮಿರವರೇ, ಹಾಗೆ ಎಲ್ಲ ಗೌರವಾನ್ವಿತ ತಂದೆಯವರ ಅಭಿಮಾನಿ ಬಳಗದ ಎಲ್ಲ ನನ್ನ ಬಂಧು ಮಿತ್ರರೇ, ಇಲ್ಲಿ ಸೇರುವಂಥ ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಆತ್ಮೀಯರೇ, ನಮ್ಮ ಮಾರುತಿಯವರು ಕೂಡ ಬಂದಿದ್ದಾರೆ, ತಾವೆಲ್ಲ ಕೂಡ ಬಂದಿದ್ದೀರಾ. ಈಗ ಮಾತನಾಡ್ತಾ ನರಸಿಂಹಮೂರ್ತಿ ಅವರು ಹೇಳಿದ್ರು, 7ನೇ ವರ್ಷದ್ದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರಂತ. ಇವತ್ತು ಸತತವಾಗಿ 7 ವರ್ಷ ತಾವೆಲ್ಲರೂ ಕೂಡ ತಂದೆಯವರ ಪರವಾಗಿ ಅವರ ನೆನಪಿನಲ್ಲಿ ಇದು 2ನೇ ವರ್ಷದ್ದು. ತಾವೆಲ್ಲರೂ ಕೂಡ ಸೇರಿ ಅವರ ಸೇವೆ ಏನಿತ್ತು, ಅವರು ತಮ್ಮೊಂದಿಗೆ ಯಾವ ರೀತಿ ನಿಮ್ಮಲ್ಲಿ ಒಬ್ಬರಾಗಿ ಬೆರೆತು ಕೆಲಸ ಕಾರ್ಯಗಳನ್ನು ಮಾಡಿದ್ರು, ಅವೆಲ್ಲವನ್ನೂ ಕೂಡ ಇವತ್ತಿನ ದಿವಸ ಸ್ಮರಣೆಯನ್ನು ಮಾಡ್ತಾ ಅವ್ರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೊಸ ವರ್ಷದ ಕ್ಯಾಲೆಂಡರನ್ನು ತಾವೆಲ್ಲರೂ ಸೇರಿ ನಿರ್ಮಾಣವನ್ನು ಮಾಡಿ ಮಾನ್ಯ ಶಾಸಕರಾಗಿರುವಂತಹ ಅನಿಲ್ ಚಿಕ್ಕಮಾಲು ಸಾಹೇಬರ ಸಮ್ಮುಖದಲ್ಲಿ, ಅವರ ನೇತೃತ್ವದಲ್ಲಿ ಇವತ್ತು ಅದನ್ನು ನಾವೆಲ್ಲರೂ ಬಿಡುಗಡೆ ಮಾಡಿದ್ದೇವೆ. ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ, ಯಾಕಂತಂದ್ರೆ ಈಗಾಗಲೇ ವೇಟ್ ಬಂದಿರುವಂಥ ಎಲ್ಲ ಗಣ್ಯರು ಕೂಡ ಮಾತನಾಡಿದ್ದಾರೆ, ಶಾಸಕರು ಕೂಡ ಈಗ ಮಾತನಾಡ್ತಾರೆ. ಅಂದ್ರೆ ಒಂದು ವಿಚಾರ ಈಗ ನಿಜ, ಸಾಕಷ್ಟು ಗಣ್ಯರು ಹೇಳಿದ್ರು, ನಾವು ಯಾವತ್ತೂ ಕೂಡ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿಲ್ಲ, ರಾಜಕೀಯಕ್ಕೆ ಬರುವಂಥ ಆಸಕ್ತಿನೂ ಕೂಡ ಯಾರಿಗೂ ಇರಲಿಲ್ಲ. ವಿಶೇಷವಾಗಿ ನಾನು ಮೂಲತಃ ವಕೀಲನಾಗಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಸಂದರ್ಭ. ಆದರೆ ತಂದೆಯವರು ಕೋಟೆ ತಾಲೂಕಿನ ಹಾಗೆ ಸರಗೂರು ತಾಲೂಕಿನ ಜನತೆಯ ಬಗ್ಗೆ, ಅಲ್ಲಿನ ಮತದಾರರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ಇಟ್ಕೊಂಡಿರೋದನ್ನ ನಾವೆಲ್ಲರೂ ಕೂಡ ಮನೆಯಲ್ಲಿ ನೋಡಿದ್ದು. ನಮ್ಮ ಗೃಹ ಕಚೇರಿಯಲ್ಲಿ ಸಾಕಷ್ಟು ಜನ, ನಮ್ಮಲ್ಲಿ ಅತಿ ಹೆಚ್ಚು ಜನ ತಂದೆಯವರ ಸಂದರ್ಭದಲ್ಲಿ ಕೋಟೆಯಿಂದಲೇ ಬಂದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಿದ್ದನ್ನ ನಾನು ಕೂಡ ಕಣ್ಣರೇ ನೋಡಿದ್ದೇನೆ. ಆದ್ರಿಂದ ಅವ್ರಿಗೆ ವಿಶೇಷವಾದಂತಹ ಪ್ರೀತಿ ಕೋಟೆ ವಿಧಾನಸಭಾ ಕ್ಷೇತ್ರದ ಜನತೆಯ ಮೇಲಿತ್ತು. ಅವ್ರಿಗೆ ಇಡೀ ಲೋಕಸಭಾ ಕ್ಷೇತ್ರ ಒಂದ್ ಕಣ್ಣಾಗಿದ್ರೆ ಕೋಟೆ ವಿಧಾನಸಭಾ ಕ್ಷೇತ್ರ ಇನ್ನೊಂದು ಕಣ್ಣಾಗಿತ್ತು. ಅದು ನಾವು ನೋಡಿದ್ದೇವೆ. ಅಪಾರವಾದಂತಹ ಸೇವೆಯನ್ನ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಅವರು ಮಾಡಿದ್ದಾರೆ. ಜೊತೆಗೆ ಪಕ್ಷ ಸಂಘಟನೆಗೂ ಕೂಡ ಅತಿ ಹೆಚ್ಚು ಒತ್ತಡ ನೀಡಿ ಅವರು ಸಂಸದರಾಗಿ ಅವರನ್ನ ಕೆಳಗಿಳಿಸಿದ ನಂತರ, ಅವರು ಸೋಲುಂಟಾಗಿದ ನಂತರ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಪಕ್ಷವನ್ನ ಕಟ್ಟಲಿಕ್ಕೆ ಅವರು 24 ಗಂಟೆ ದುಡ್ದಿರೋದನ್ನ ನಾವೆಲ್ಲೂ ಕೂಡ ನೋಡಿದ್ದೇವೆ. ಪಕ್ಷಕ್ಕೆ ಅವರ ಸೇವೆ ಆಗಿದೆ. ಅದರಿಂದ ಅವರನ್ನ ನೆನೆಯುವಂಥ ಕೆಲಸ
ನಾವೆಲ್ಲರೂ ಸೇರಿ ಮಾಡ್ಬೇಕಾಗ್ತದೆ. ಇವತ್ತು ನಾನು ಇಲ್ಲಿ ನಿಂತು ಮಾತನಾಡ್ತಿದ್ದೀನಿ ಅಂತಂದ್ರೆ ಅವರು ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಆಗ್ಲಿ ಸರ್ಕಾರ ಆಗ್ಲಿ ಇದರ ಸಂದರ್ಭದಲ್ಲಿ ಅವರು ಮಾಡಿದಂತ ಸೇವೆ, ಅವರು ಪಕ್ಷಕ್ಕಾಗಿ ದುಡಿದಂಥದ್ದು, ಆ ಒಂದು ಅವರ ಸರ್ವಿಸ್ ಏನಿತ್ತು, ಅವರು ಪಟ್ಟಂತ ಶ್ರಮ ಏನಿತ್ತು, ಅದರಿಂದ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ. ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿ ಶಾಸಕನಾಗಿ ನಾನು ನಿಂತಿದ್ದೇನೆ. ಅದರಿಂದ ಇವತ್ತು ಅವರ ಕುಟುಂಬಕ್ಕೆ ಎಷ್ಟು ಸಮಯ ಕೊಡ್ತಿದ್ರೋ ಅದಕ್ಕಿಂತ ಹೆಚ್ಚು ಸಮಯವನ್ನ ನನ್ನ ಪ್ರಕಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದ್ದಂತ ಎಲ್ಲ ಜನತೆಗೂ ನೀಡಿದ್ದಾರೆ. ವಿಶೇಷವಾಗಿ ಎಸ್ ಟಿ ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಸೇವೆಯನ್ನು ಮಾಡಿದ್ದಾರೆ. ಇದರಿಂದ ತಾವೆಲ್ಲರೂ ಕೂಡ ಅವರನ್ನ ಸ್ಮರಣೆಯನ್ನ ಮಾಡಿ ಇವತ್ತು ಅವರ ನೆನಪಿನಾರ್ಥವಾಗಿ ಕ್ಯಾಲೆಂಡರ್ ಬಿಡುಗೆ ತಾವೆಲ್ಲರೂ ಕೂಡ ಮಾಡಿದ್ದೀರಾ. ನಮ್ಮ ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನ ಕೈ ಮುಗಿದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತಿನ ದಿವಸ ನಮಗೆ ರಾಜಕೀಯ ನಮ್ಗೇನು ಗೊತ್ತಿರಲಿಲ್ಲ, ಯಾವ ರೀತಿ ಜನಸೇವೆಯನ್ನ ಮಾಡಬೇಕು ಅನ್ನೋದನ್ನ ನಾವು ನಮ್ಮ ತಂದೆಯವ್ರನ್ನ ನೋಡಿ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥವನ್ನ ಮಾಡ್ಕೊಂಡಿದ್ದೋ. ಅವ್ರು ಯಾವ ರೀತಿ ಜನರನ್ನ ಬೆಳಿಗ್ಗೆ ಆದ್ರೆ ಆಫೀಸ್ನಲ್ಲಿ ಯಾವ ರೀತಿ ಮಾತನಾಡಿಸ್ತಾ ಇದ್ರು, ಯಾವ ರೀತಿ ಅಧಿಕಾರಿಗಳ ಜೊತೆ ಅವರು ಇಂಟ್ರಾಕ್ಷನ್ ಮಾಡ್ತಾ ಇದ್ರು, ಇದೆಲ್ಲವೂ ಕೂಡ ನಾವು ನೋಡಿದ್ದು. ಆದ್ರೆ ಹೊಸದಾಗಿ ಆಯ್ಕೆಯಾಗಿದ್ಮೇಲೆ ನಮ್ಗೆ ನಮ್ಮ ಅನಿಲ್ ಚಿಕ್ಕಬಾದು ಸಾಹೇಬರಾಗಿರ್ಬೋದು, ಗಣೇಶ್ ಪ್ರಸಾದ್ ಸಾಹೇಬರಾಗಿರ್ಬೋದು, ನಮ್ಮ ರವಿಶಂಕರ್ ಸಾಹೇಬರಾಗಿರ್ಬೋದು, ಹರೀಶ್ ಗೌಡರಾಗಿರ್ಬೋದು, ಎಲ್ಲ ನಮ್ಮ ಜಿಲ್ಲೆಯ ಯುವ ಶಾಸಕರುಗಳು, ಹಿರಿಯ ಶಾಸಕರುಗಳು, ವಿಶೇಷವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಡಿ ಕೆ ಸುರೇಶ್ ಅವರು ಎಲ್ಲರೂ ಕೂಡ ನಮಗೆ ಪೂರಕವಾಗಿ ನಮಗೆ ಸಹಕಾರವನ್ನು ನೀಡಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾವ ರೀತಿ ನಾವೆಲ್ಲರೂ ಕೂಡ ಸೇರಿ ಈ ಗೌರ್ಮೆಂಟ್ ಇಂದ ಬರುವಂತ ಅನುಕೂಲವನ್ನ ಜನರಿಗೆ ಮುಟ್ಟಿಸುವುದರ ಬಗ್ಗೆ ನಮಗೆ ಮಾರ್ಗದರ್ಶನವನ್ನ ನೀಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ವಿಶೇಷವಾಗಿ ನಮಗೆ ಅನಿಲ್ ಚಿಕ್ಕಮಗಳೂರವರು ಸಹೋದರತೆ ನಮ್ಮ ಜೊತೆಗೆ ಇಟ್ಟು ನಮಗೆ ಆ ಒಂದು ಕಷ್ಟದಲ್ಲಿ ನಮ್ಮ ಒಟ್ಟಿಗೆ ನಿಂತು ನಮಗೆ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಕೂಡ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಅವರು ಕೂಡ ಇವತ್ತು ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ಜೈಲ ಸಂಸ್ಥೆಯ ಚೇರ್ಮನ್ ಆಗಿ ಇವತ್ತು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯುವಕರಾಗಿರೋದ್ರಿಂದ ತುಂಬಾ ಇನೋವೇಟಿವ್ ಆಗಿ ಅವರು ಆ ಒಂದು ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿಯನ್ನ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಸಚಿವರಾಗ್ತಾರೆ ಅಂತ ನನಗೂ ಕೂಡ ಭರವಸೆ ಇದೆ. ಅದರಿಂದ ಆ ಭಗವಂತ ಅವ್ರಿಗೆ ಸಚಿವರಾಗುವಂತ ಆಶೀರ್ವಾದವನ್ನು ಕೂಡ ಖಂಡಿತವಾಗಿ ಮಾಡ್ತಾರೆ. ನಾವು ಎಲ್ಲರೂ ಕೂಡ ನಮ್ಮ ತಾಲೂಕಿನ ಜನತೆ ನಿಮ್ಮೊಟ್ಟಿಗೆ ಸದಾಕಾಲ ಇರ್ತೇವೆ ಅಂತ ಅವರು ಕೂಡ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದಂತಹ ನಮ್ಮ ಸಂಘದ ಅಧ್ಯಕ್ಷರು ನರಸಿಂಹಮೂರ್ತಿರವರು, ಜೊತೆಗೆ ನಮ್ಮ ಶಾಸಕರು ಕೂಡ ಅನಿಲ್ ಚಿಕ್ಕಮಗಳೂರು ಸಾಹೇಬರು ಪೂರಕವಾಗಿ ಎಲ್ಲಾ ರೀತಿಯ ಸಹಕಾರವನ್ನ ಒಂದು ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಅವರು ಕೂಡ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸಿ, ನಮ್ಮ ಸಂದೇಶವರು ಕೂಡ ಧನ್ಯವಾದ ತಿಳಿಸಿ, ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸಿ, ನಿಮ್ಮೊಟ್ಟಿಗೆ ಸದಾಕಾಲ ನಮ್ಮ ತಂದೆಯವರು ಯಾವ ರೀತಿ ನಿಮ್ಮೊಟ್ಟಿಗೆ ನಿಂತು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು ಅದೇ ರೀತಿ ನಾನು ಕೂಡ ಪ್ರಾಮಾಣಿಕವಾಗಿ ನನ್ನ ಸೇವೆಯನ್ನು ಮಾಡಲಿಕ್ಕೆ ನಿಮ್ಮೊಟ್ಟಿಗೆ ಸದಾಕಾಲ ಇರ್ತೇನೆ ಅಂತ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾವು ಸದಾ ನಿಮ್ಮ ಜೊತೆಲಿ ಇರ್ತೇವೆ. ಧ್ರುವನಾರಾಯಣ ಸಾಹೇಬ್ರದ್ದು ಯಾವುದೇ ಕಾರ್ಯಕ್ರಮ ಇದ್ರೂ ಸಹ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ. ಯಾಕಂತ ಹೇಳಿದ್ರೆ ಧ್ರುವನಾರಾಯಣ ಸಾಹೇಬ್ರು ನನಗೆ ರಾಜಕೀಯ ಗುರುಗಳು. ಧ್ರುವನಾರಾಯಣ ಸಾಹೇಬ್ರನ್ನ ನಾವು ಕಳ್ಕೊಂಡಿದ್ದು ಒಂದು ತುಂಬಾ ನೋವಾಗಿದೆ. ಅವ್ರನ್ನ ನಾವು ದರ್ಶನ್ ಸರ್ ಅವರಲ್ಲಿ ಕಾಣ್ತಾ ಇದೀವಿ. ಹಂಗಾಗಿ ದರ್ಶನ್ ಸರ್ಗೆ ಒಂದು ಮಾತು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಜವಾಬ್ದಾರಿ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಧ್ರುವನಾರಾಯಣ ಸಾಹೇಬ್ರಿಗೆ ತುಂಬಾ ಅಭಿಮಾನಿಗಳಿದ್ರು. ಅವ್ರನ್ನ ನೀವು ಸಹ ಅವ್ರ ರೀತಿಯಲ್ಲಿ ನೋಡ್ಕೊಬೇಕಾಗಿ ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತನಾಡುವ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. 2025ನೇ ಸಾಲಿನ ಧ್ರುವನಾರಾಯಣ ಸಾಹೇಬ್ರ ಅಭಿಮಾನಿಗಳ ಬಳಗದಿಂದ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಧ್ರುವನಾರಾಯಣ ಸಾಹೇಬ್ರ ಅಭಿಮಾನಿಗಳ ಬಳಗದ ಅಧ್ಯಕ್ಷರು, ಹಿರಿಯರು, ಸೋದರ ಸಮನರಾದಂಥ ನರಸಿಂಹಣ್ಣ ಅವರೇ, ಮತ್ತೊಬ್ಬರು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರು, ಸೋದರ ಸಮನರಾದಂಥ ದರ್ಶನ್ ಧ್ರುವನಾರಾಯಣ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡಿಬೇಕು ಅಂತಂದ್ರೆ ಮುಖ್ಯ ಕಾರಣ ಸಂದೇಶನವರು. ನೆನ್ನೆ ಒಂದೇ ಸತಿ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ಆಯ್ತು ಕಾರ್ಯಕ್ರಮ ಮಾಡಿ ಅಂತ ಕೂಡ ಹೇಳಿ ಒಂದು ಅವಕಾಶವನ್ನ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ, ಅದೇ ರೀತಿ ಹಿರೇಗೌಡರಣ್ಣವರು,
ಬಸವರಾಜಣ್ಣವರು, ಪರಶಿವಮೂರ್ತಿಯಣ್ಣವರು, ಗುರುಸ್ವಾಮಣ್ಣವರು, ಭಾಗ್ಯಲಕ್ಷ್ಮಿ ಮೇಡಮ್ ಅವರು, ಜೊತೆಗೆ ಮಲ್ಲಿಕ್ ಸರ್ ಅವರು, ಜೊತೆಗೆ ರವೇಣ ಅವರು, ಜೊತೆಗೆ ಆನಂದಣ್ಣ ಅವರು, ಜೊತೆಗೆ ರಾಜನಾಯಕರು, ಸತೀಶ್ ಗೌಡರು, ಸ್ಟ್ಯಾನಣ್ಣ ಅವರು, ಜೊತೆಗೆ ಅಂಗನಾಯಕರು, ನಮ್ಮ ಕೆಂಗಣ್ಣ ಅವರು, ನಮ್ಮ ಮಂಜಣ್ಣ ಅವರು, ಜೊತೆಗೆ ಕಿರಿಗೌಡರವರು, ಪ್ರದೀಪ್ ಅವರು, ಜೊತೆಗೆ ಮಾರುತಿ ಅಣ್ಣವರು, ಸೌಮ್ಯ ಮಂಜುನಾಥ್ ಅವರು, ಹಾಗೆ ಅಭಿಮಾನಿ ಬಳಗದಿಂದ ಎಲ್ಲರೂ ಪದಾಧಿಕಾರಿಗಳು, ಖಜಾಂಚಿ ಅವರು, ಎಲ್ಲ ಕೋಟೆ ತಾಲೂಕಿನ ಅಭಿಮಾನಿಗಳ ಬಳಗದವರು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಒಂದು ದಿನದಲ್ಲಿ ಇಷ್ಟೊಂದು ಅರ್ಥಪೂರ್ಣಕವಾಗಿ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಯಾಕಂದ್ರೆ ಇದು 2ನೇ ತಾರೀಕು 3ನೇ ತಾರೀಕಿಗೆ ನಡೆಯಬೇಕಾಗಿತ್ತು. ಕಾರಣಾಂತರಗಳಿಂದ ಬೆಳಗಾಂ ಅಧಿವೇಶನ ಇರೋ ಕಾರಣದಿಂದ ಬೇರೆ ಬೇರೆ ಇನ್ನಿತರ ಕಾರ್ಯಕ್ರಮಗಳಿರೋದ್ರಿಂದ ಈ ಕಾರ್ಯಕ್ರಮ ಸ್ವಲ್ಪ ತಡವಾಯಿತು. ಬಹಳ ಖುಷಿ ಆಗ್ತದೆ. ವಿನೂತ್ನವಾಗಿ ಕ್ಯಾಲೆಂಡರ್ ತಾವು ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ ಅವ್ರಿಗೆ, ನಮ್ಗೆ ಒಂದ್ ಕಡೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸನೂ ಕೂಡ ಕ್ಯಾಲೆಂಡರ್ ಅಲ್ಲಿ ಬಹಳ ಅರ್ಥಪೂರ್ಣಕವಾಗಿ ಎರಡೂ ಕುಟುಂಬವನ್ನ ಒಂದು ಕಡೆ ಸೇರಿಸಿ ಕ್ಯಾಲೆಂಡರ್ವನ್ನ ತಾವು ಮಾಡಿದಿರಿ. ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಕೃತಜ್ಞತೆಗಳನ್ನ ಸಲ್ಲಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಎಲ್ಲರೂ ಕೂಡ ಧ್ರುವಣ್ಣ ಸಾಹೇಬ್ರ ಬಗ್ಗೆ ಎಲ್ಲ ವಿಚಾರವನ್ನು ಕೂಡ ಸುದೀರ್ಘವಾಗಿ ಮಾತಾಡಿದ್ದಾರೆ. ಎಲ್ಲರೂ ಕೂಡ ಸತ್ಯಾಂಶವನ್ನೇ ನಾವು ಮಾತಾಡಿದೀವಿ. ಎಲ್ಲೂ ಕೂಡ ಧ್ರುವಣ್ಣ ಸಾಹೇಬ್ರು ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯ ಆಗಿರ್ಬೋದು. ಮೊದಲನೇ ಬಾರಿಗೆ ನಾನು ಧ್ರುವಣ್ಣ ಸಾಹೇಬ್ರ ನೋಡಿದ್ದು ಅಂತರಸಂತೆ ಗ್ರಾಮದಲ್ಲಿ. ಅಪ್ಪಾಜಿಯವರು ಅವತ್ತು ಶಾಸಕರಾಗಿದ್ರು. ನಾನು ಬೇರೆ ಏನೋ ತಂದೆಯವ್ರ ಜೊತೆ ಒಂದು ಚೌಟ್ರಿ ವಿಚಾರಕ್ಕೆ ಮಾತಾಡಕ್ ಹೋದಂತ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ 2015ನೇ ಸಾಲಿನಲ್ಲಿ ನಾನು ಧ್ರುವಣ್ಣ ಸಾಹೇಬ್ರನ್ನ ಪ್ರಪ್ರಥಮ ಬಾರಿಗೆ ನಾನು ನೋಡಿರ್ಲಿಲ್ಲ. ಅವ್ರ ಬಗ್ಗೆ ನಾನು ಕೇಳಿದೆ. ಒಂದು ಓಟಲ್ಲಿ ಗೆದ್ದಿದ್ರು ಅನ್ನೋ ಹೆಸರನ್ನ ಕೇಳಿದೆ ಹೊರತು ಪ್ರತ್ಯಕ್ಷವಾಗಿ ನಾನು ನೋಡಿದ್ದೆ 2015ರಲ್ಲಿ. ಅಲ್ಲಿ ಹೋಗಿ ನಾವು ಟಿವಿಲಿ ನೋಡ್ತಿದ್ದೋ. ಬೇರೆ ಬೇರೆ ಅವತ್ತಿನ ಕಾಲದಲ್ಲಿ ಅಷ್ಟೊಂದು ನ್ಯೂಸ್ ಚಾನೆಲ್ಗಳು ಇರ್ಲಿಲ್ಲ, ಫೇಸ್ಬುಕ್ಸ್ ಇರ್ಲಿಲ್ಲ, ವಾಟ್ಸಪ್ಗಳು ಇರ್ಲಿಲ್ಲ. ಅವತ್ತಿನ ಕಾಲದಲ್ಲಿ ಒಂದ್ 2-3 ಸತಿ ನಾನು ನ್ಯೂಸ್ ಅಲ್ಲಿ ನೋಡಿಬಿಟ್ರೆ ಪ್ರತ್ಯಕ್ಷವಾಗಿ 2015ರಲ್ಲಿ ಅಂತರಸಂತೆ ಗ್ರಾಮದಲ್ಲಿ ನೋಡಿದೆ. ಅದಾದ ನಂತರ ಮತ್ತೆ ನಾನು ಭೇಟಿ ಆಗಿಲ್ಲ. ಧ್ರುವಣ್ಣ ಸಾಹೇಬ್ರನ್ನ ನಾನು ಭೇಟಿ ಆಗಿಲ್ಲ. ತಂದೆಯವರು ಅವ್ರು ಯಾವಾಗ್ಲೂ ಫೋನಲ್ಲಿ ಮಾತಾಡ್ತಿರ್ತದ, ನಾವು ಕೇಳ್ತಿದ್ವು ಅಷ್ಟೇ. ಅದಾದ ನಂತರ 2017ರಲ್ಲಿ ಮೊದಲನೇ ಬಾರಿಗೆ ತಂದೆಯವ್ರು ತೀರೋದ ನಂತರ ಚಿಕ್ಕದೇವನಪೇಟದಲ್ಲಿ ನಾನು ಪ್ರಪ್ರಥಮವಾಗಿ ಧ್ರುವಣ್ಣ ಸಾಹೇಬ್ರನ್ನ ಭೇಟಿ ಮಾಡಿ ಅವರ ನಮಸ್ಕಾರ ಮಾಡಿಕೊಂಡು ಹೇಳಿದೆ. ಅಲ್ಲಿವರೆಗೂ ನಾವು ಪಕ್ಷಕ್ಕೆ ಸೇರ್ಬೇಕು ಅಂತ ತೀರ್ಮಾನ ಯಾವುದೇ ಕಾರಣಕ್ಕೂ ನಾವು ಮಾಡಿರ್ಲಿಲ್ಲ. ದಳದಲ್ಲಿ ನಾವು ಟಿಕೆಟ್ನ ಪಡಿಬೇಕು ಅಂತ ರವಿ ಅಣ್ಣ ಅವರು, ಹಿರೇಗೌಡ್ರಣ್ಣ ಅವರು, ರಾಜನಾಯಕರು, ಇಲ್ಲಿರ್ತಕ್ಕಂಥ ಸಾಮಾನ್ಯವಾಗಿ ಗಿರಿಗೌಡ್ರವರು, ಸಾಮಾನ್ಯವಾಗಿ ಇರ್ತಕ್ಕಂಥ ಅರ್ಧಕ್ಕರ್ಧ ಜನದಷ್ಟು ಎಲ್ಲ ದಳದಲ್ಲಿ ಇದ್ದಿದ್ದು. ನರಸಿಂಹಮೂರ್ತಿ ಅಣ್ಣವರು ಇದ್ದಾರೆಲ್ಲ 50% ನಾವು ಅಲ್ಲಿಂದನೇ ಬಂದಿರ್ತಕ್ಕಂಥದ್ದು. ಧ್ರುವಣ್ಣ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರಾಗಿ, ಶಾಸಕರಾಗಿ, ಸಂಸದರಾಗಿ, ಪಕ್ಷದ ಸಂಘಟನೆಗೆ ಬೆಳೆದು ನಿಂತಿರ್ತಕ್ಕಂಥದ್ದು. 2 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ ಕೆಲಸವನ್ನ ಮಾಡ್ತಿದ್ರು. ಅದಾದ ನಂತರ ನಾವು ತೀರ್ಮಾನವನ್ನ ಮಾಡಿರ್ಲಿಲ್ಲ. ಹಂಗೆ 2-3 ತಿಂಗಳು ನಡೀತಾ ಇತ್ತು. ಅದಾದ್ಮೇಲೆ ಧ್ರುವಣ್ಣ ಸಾಹೇಬರು ಒಂದಿನ ರವಿ ಅಣ್ಣ ಅವ್ರನ್ನ, ಸುರೇಂದ್ರ ಗೌಡರು ಕೂಡ ಇದ್ರು ಅವತ್ತು, ಹಿರೇಗೌಡರವರು, ಸುರೇಂದ್ರ ಅವರಿಬ್ರು ಬ್ಲಾಕ್ ಅಧ್ಯಕ್ಷರಿದ್ರು. ಕರೆದು ಮಾತಾಡಕ್ಕೆ ಹೇಳಿದ್ರು. ಮಾತಾಡ್ತಿದ್ದ ಸಂದರ್ಭದಲ್ಲಿ ಇಲ್ಲ, ನೀವು ಬೇಗ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರು. ಸಿದ್ದರಾಮಯ್ಯ ಸಾಹೇಬ್ರನ್ನು ಕೂಡ ಅವತ್ತು ಮಾತು ಕೊಟ್ಟರೆ, ನೀನ್ ಯಾರನ್ನಾರು ಕ್ಯಾಂಡಿಡೇಟ್ ಮಾಡ್ಬೇಕಪ್ಪ ಕೋಟೆಗೆ ಅಂತ ಜವಾಬ್ದಾರಿಯನ್ನ ಅವತ್ತು ಸಿದ್ದರಾಮಯ್ಯ ಸಾಹೇಬ್ರು ಧ್ರುವಣ್ಣ ಸಾಹೇಬ್ರಿಗೆ ನೀಡಿದ್ರು. ಅಂತ ಸಂದರ್ಭದಲ್ಲಿ ನಮ್ಮ ಕುಟುಂಬಕ್ಕೆ ಇವತ್ತೇನಾರು ಇಷ್ಟು ಚೆನ್ನಾಗಿ ನಾವು ಇದೀವಿ, ನಮ್ಮ ಕುಟುಂಬ ಇಷ್ಟು ಚೆನ್ನಾಗಿ ಬದುಕ್ತಾ ಇದೆ ಅಂದ್ರೆ ಮುಖ್ಯ ಕಾರಣ ಧ್ರುವಣ್ಣ ಸಾಹೇಬ್ರ ಒಂದು ಆಶೀರ್ವಾದ ಅಂತ ಕೂಡ ನನ್ನ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ತಂದೆಯವರು ಜನ್ಮ ಕೊಟ್ರೆ, ರಾಜಕೀಯವಾಗಿ ನಮ್ಗೆ ಜನ್ಮ ಕೊಟ್ಟವರು ಧ್ರುವಣ್ಣ ಸಾಹೇಬ್ರು. ಯಾಕಂದ್ರೆ ನಮ್ಗೆ ಅವತ್ತು ಚುನಾವಣೆ ನಿಲ್ಲಕ್ಕೂ ಕೂಡ ನಮ್ಮ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿನೂ ಕೂಡ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅವತ್ತು ಸಿದ್ದರಾಮಯ್ಯ ಸಾಹೇಬ್ರು ಸಾಕಾರವನ್ನ ಮಾಡಿ, ಧ್ರುವಣ್ಣ ಸಾಹೇಬ್ರು ಅದಕ್ಕೆ ನಮ್ಗೆ ಧ್ವನಿಯಾಗಿ ನಿಂತು ಎಲ್ಲಾ ರೀತಿನೂ ಕೂಡ ಪಕ್ಷದಲ್ಲಿ ಎಲ್ಲಾ ರೀತಿನೂ ಸಹಕಾರ, ತನು ಮನೋ ಧನ ಎಲ್ಲಾ ಸಹಕಾರವನ್ನು ಧ್ರುವಣ್ಣ ಸಾಹೇಬ್ರು ಅವತ್ತು ಮಾಡಿದ್ರು. ಅಂತ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮಗೆ, ನಮ್ಮ ಕುಟುಂಬಕ್ಕೆ ಇವತ್ತೇನಾರು ನಾವು ನಿಂತು ಮಾತಾಡ್ತಿದೀವಿ, ಎಲ್ಲಾನು ಕೂಡ ಇವತ್ತಿನ ಸರ್ಕಾರಿ ಕಾರನ್ನ ಓಡಾಡ್ತೀನಿ ಅಂದ್ರೆ ಮುಖ್ಯ ಕಾರಣ ಧ್ರುವಣ್ಣ ಸಾಹೇಬ್ರು. ಅವತ್ತು ನನ್ನನ್ನ ಕರೆದಿ ಗುರುತಿಸ್ಲಿಲ್ಲ ಅಂದಿದ್ರೆ ನಾವ್ ಯಾರು ಕೂಡ ಈ ವೇದಿಕೆ ಮೇಲೆ ಬಂದು ಕ್ಯಾಲೆಂಡರ್ ನಾವು ಬಿಡುಗಡೆ ಮಾಡ್ತಿದ್ವೋ ಇಲ್ವೋ. ನನ್ನ ಪಾಡಿಗೆ ನಾನು, ನಮ್ಮ ತಂದೆಯವ್ರ ಏನೋ ಒಂದು ವ್ಯವಹಾರ ಇತ್ತು, ತೋಟ ಇತ್ತು, ಚೌಟ್ರಿ ಇತ್ತು, ಒಂದು ಬಂಕಿಂಗ್ ಮಾಡ್ಕೊಂಡು ಮುಂದಕ್ಕೆ ಬಿಸ್ನೆಸ್ ಅಲ್ಲಿ ಹೋಗ್ಬೇಕು ಅಂತ ನಾವು ಕೂಡ ಅನ್ಕೊಂಡಿದ್ವಿ. ಆದ್ರೆ ಎಲ್ಲರೂ ಕೂಡ ಒಂದೊಂದು ಆಸೆಗಳು ಇದ್ದೇ ಇರ್ತದೆ. ನಾವ್ ಯಾವತ್ತೂ ಕೂಡ ದರ್ಶನ್ ಅವರಾಗ್ಲಿ, ನಾವಾಗಿರ್ಲಿ, ನಾವು ಶಾಸಕರಾಗ್ಬೇಕು, ನಮ್ಮ ತಂದೆ ತರ ನಾವು ಬೆಳಿಬೇಕು ಅಂತ ಯಾವತ್ತೂ ಕೂಡ ನಾವು ಬಂದವರಂತೂ ಅಲ್ಲ. ಅನಿರೀಕ್ಷಿತವಾಗಿ ರಾಜಕಾರಣಕ್ಕೆ ಬಂದು ಸೇವೆಯನ್ನ ನಾವು ಸಲ್ಲಿಸ್ತಾ ಇದೀವಿ.
ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಪಾಡಿಗೆ ನಾವು ಕೋಟೆ ತಾಲೂಕಲ್ಲಿ ಅಪ್ಪಾಜಿಯವರು ಶಾಸಕರಾಗಿ ಇದ್ದ ಸಂದರ್ಭ ಒಂದಿನೂ ಕೂಡ ಬಂದಿಲ್ಲ. ದರ್ಶನ್ ಅವರು ಕೂಡ ತಂದೆಯವರು ಸಂಸದರಾಗಿ ಶಾಸಕರಾದ್ರು ಕೂಡ ಯಾವ ಕ್ಷೇತ್ರಕ್ಕೂ ಕೂಡ ಹೋಗ್ತಿಲ್ಲ. ನಾನೇ ಧ್ರುವಣ್ಣ ಸಾಹೇಬ್ರಿಗೆ ಹೇಳ್ತಿದ್ದೆ, ಸರ್ ನಿಮ್ಮ ಮಗ ಅವ್ರನ್ನ ಕರ್ಕೊಂಡು ಬನ್ನಿ, ಒಂದ್ 2-3 ಸಲ ಭೇಟಿ ಮಾಡಿಸಿ ಕ್ಷೇತ್ರಕ್ಕೆ. ಅವ್ನಿಗೆ ಈಗಲೇ ಎಲ್ಲ ಬೇಡಪ್ಪ, ಅವ್ನು ಲಾ ಮಾಡ್ತಾವನೆ, ಅವ್ನು ಫಾರಿನಲ್ಲಿ ಓದ್ತಾವನೆ, ಅವ್ನು ಒಳ್ಳೆ ವಿದ್ಯಾವಂತನಾಗ್ಲಿ ಅನ್ನೋ ಮಾತನ್ನ ನನಗೆ ಹಲವಾರು ಬಾರಿ ಹೇಳ್ತಿದ್ರು. ಸರ್ ಕರ್ಕೊಂಡು ಬನ್ನಿ, ನೀವು ಎಲ್ಲಾರು ಪರಿಚಯ ಮಾಡ್ಕೊಡಿ ಸರ್ ಅಂತ ಹೇಳ್ತಾ ಇದ್ದೆ. ನಾನೇ 2-3 ಸತಿ ದರ್ಶನ್ ಅವ್ರನ್ನ ಕ್ಷೇತ್ರಕ್ಕೂ ಕರೀತಿದ್ದು. ನಂಜನಗೂಡಲು ಅವರು ಬಂದೇ ಇರಲಿಲ್ಲ. ತಂದೆಯವರು ತೀರೋದ ಮೇಲೆ ನಂತರ ಎಲ್ಲರೂ ಸೇರಿ ಕೋಟೆ ತಾಲೂಕಿನ ಜನತೆ ಧ್ವನಿ ಮಾಡಿ ದರ್ಶನ್ ಅವರಿಗೆ ಅವಕಾಶನ ಕಲ್ಪಿಸ್ಕೊಡ್ಬೇಕು ಅಂದ್ರೆ ಧ್ರುವಣ್ಣ ಸಾಹೇಬ್ರ ಅಷ್ಟೇ ಶ್ರಮ ಇತ್ತು, ಹೆಸರಿತ್ತು. ಮತ್ತೆ ಪಕ್ಷಕ್ಕೋಸ್ಕರ ದುಡಿದಂತವರು, ಸಂಘಟನೆ ಮಾಡಿ ರಾಜ್ಯಾಧ್ಯಕ್ಷರಾಗಿ, ಕಾರ್ಯಾಧ್ಯಕ್ಷರಾಗಿ ಇಡೀ ರಾಜ್ಯವನ್ನೇ ಸುತ್ತತಕ್ಕಂಥ ಕೆಲಸವನ್ನ ಮಾಡಿದಂಥವ್ರು. ಯಾವುದೇ ಬೈ ಎಲೆಕ್ಷನ್ ಇರ್ಲಿ, ಬೈ ಎಲೆಕ್ಷನ್ಗೆ ಬೆಳಿಗ್ಗೆನೆ ಫೋನ್ ಮಾಡಿ ನೀನು 10 ದಿವಸ ಬಂದ್ಬಿಡ್ಬೇಕು, 5 ದಿವಸ ಬಂದ್ಬಿಡುದು. ಮಸ್ಕಿ ಬೈ ಎಲೆಕ್ಷನ್ಗೆ 15 ದಿವಸ ನನ್ನನ್ನು ಹಾಕೊಂಡ್ರು. ಅದಾದ ಶಿರಾ ಬೈ ಎಲೆಕ್ಷನ್ಗಳು ಇರ್ಬೋದು, ಎಲ್ಲರೂ ಕೂಡ ನನ್ನ ಕರ್ಕೊಂಡು ಹೋಗ್ತಿದ್ರು ಬೈ ಎಲೆಕ್ಷನ್ಸ್ಗಳು. ಇವತ್ತೇನಾದ್ರು ಅವ್ರ ತರ ಪಂಕ್ಚುಯಾಲಿಟಿ ಟೈಮು ಯಾರಿಗೂ ಕೂಡ ಬರಕ್ಕೆ ಸಾಧ್ಯ ಇಲ್ಲ. ತಂದೆಯವ್ರ ತರ ಅವ್ರ ತರ ಬೆಳಗಿನ ಜಾವ ಇಬ್ರು 5 ಗಂಟೆಗೆ ಎದ್ದೇಳ್ತಿದ್ರು. ಎಷ್ಟೇ ರಾತ್ರಿ 2 ಗಂಟೆಗೆ ಬರಲಿ, 1 ಗಂಟೆಗೆ ಬಂದಾಗ್ಲಿ 5 ಗಂಟೆಗೆ ಎದ್ದು ವಾಕ್ ಮುಗಿಸ್ಕೊಂಡು 7 ಗಂಟೆಗೆ ತಂದೆಯವರು ಪೇಪರ್ ಓದ್ತಿದ್ರು. ಧ್ರುವಣ್ಣ ಸಾಹೇಬ್ರು ಕೂಡ 1.5 ಗಂಟೆ ಪೇಪರ್ ಓದ್ತಿದ್ರು. ಅದು ಓದಿದ ನಂತರ ಬರ್ತಿದ್ರು. ನಾವೆಲ್ಲ ಸ್ವಲ್ಪ ದಪ್ಪ ಆದ ತಕ್ಷಣ ಹೇಳ್ತೀವಿ, ನೀವ್ ಬೆಳಗ್ಗೆ ಹೊತ್ತು ಎದ್ದು ವಾಕ್ ಹೋಗ್ಬೇಕಪ್ಪ, ನೀನ್ ಸ್ವಲ್ಪ ಸಣ್ಣ ಆಗ್ಬೇಕು ಅನ್ನೋ ಮಾತು ಕೂಡ ಅದು ಧ್ರುವಣ್ಣ ಸಾಹೇಬ್ರು ಹೇಳ್ತಿದ್ರು. ದರ್ಶನ್ ಅವ್ರಿಗೂ ಅದೇ ಮಾತನ್ನ ಹೇಳ್ತಿದ್ರು ಅಂತ ಅವರು ಕೂಡ ನಾವು ಹಲವಾರು ಬಾರಿ ಹೇಳ್ತಿದ್ರು. ಅವರು ಕೂಡ ಸ್ವಲ್ಪ ಹೊಟ್ಟೆ ಬಂದ್ರು ಕೂಡ ಯಾಕೆ ಹೊಟ್ಟೆ ಬರ್ಸ್ಕೊಂಡಿದೆ ಅಂತ ಕೂಡ ಬೈತಾ ಇದ್ರು. ಅಂದ್ರೆ ಅವ್ರಿಗೆ ಸಿಸ್ಟಮ್ಯಾಟಿಕ್ ಆಗಿರ್ಬೇಕು, ಟೈಮ್ ಪಂಕ್ಚುಯಾಲಿಟಿ ಇರಬೇಕು. ಕಾರ್ಯಕರ್ತನ ಕಾಯಿಸ್ತಿರ್ಲಿಲ್ಲ. 8 ಗಂಟೆ ಅಂದ್ರೆ ನಾನೇ ಕ್ಷೇತ್ರಕ್ಕೆ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗಿ ಬರ್ತಿದ್ರೆ ಧ್ರುವಣ್ಣ ಸಾಹೇಬ್ರು ಬೇಗ ಹೋಗ್ಬಿಟ್ಟಿರೋರು. ನಾವೊಂದ್ಸರಿ ತಿಂದೆ ಓಡ್ಬೋ ಧ್ರುವಣ್ಣ ಸಾಹೇಬ್ರು ಹೊಂಟೋಗ್ಬಿಟ್ಟವ್ರಪ್ಪ, ಬೇಗ ಹೋಗ್ಬಿಟ್ಟವ್ರೆ ಇನ್ ಟೈಮ್ಗೆ. ಯಾರೇ ಶಾಸಕರುಗಳಾಗಿ ಸಂಸದರು 9 ಗಂಟೆ ಅಂದ್ರೆ 10 ಗಂಟೆಗೆ ಬರ್ತಿದ್ರು. ಸಾಹೇಬ್ರು ಹಂಗ್ ಮಾಡ್ತಿರ್ಲಿಲ್ಲ. 9 ಗಂಟೆ ಅಂದ್ರೆ 9 ಗಂಟೆಗೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೆಲಸವನ್ನ ಧ್ರುವಣ್ಣ ಸಾಹೇಬ್ರು ಮಾಡ್ತಿದ್ರು. ಅದೇ ರೀತಿ ಸರಳ ಸಜ್ಜನಿಕೆಗೆ ಹೆಸರಾದಂತವ್ರು ಧ್ರುವಣ್ಣ ಸಾಹೇಬ್ರು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ದಿನಗಟ್ಲೆ ಸಾಲದು. ಅವ್ರ ಬಗ್ಗೆನೂ ಕೂಡ ಹಲವಾರು ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಬಂದು ಕೇಳಿದ್ದಾರೆ, ನಾವು ಬುಕ್ ನ ಬರೀತೀವಿ ಅನ್ನೋ ಮಾತನ್ನ ಕೂಡ ಧ್ರುವಣ್ಣ ಸಾಹೇಬ್ರ ಬಗ್ಗೆ ನಾವು ಬರೀಬೇಕು ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಅದು ಆಲ್ರೆಡಿ ಪ್ರಿಪರೇಷನ್ಸ್ ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಧ್ರುವಣ್ಣ ಸಾಹೇಬ್ರ ಹೆಸರು ಉಳಿಸ್ತಕ್ಕಂಥ ಕೆಲಸವನ್ನ ಖಂಡಿತವಾಗ್ಲೂ ದರ್ಶನ್ ಧ್ರುವನಾರಾಯಣ ಅವ್ರು ಮಾಡ್ತಾ ಇದ್ದಾರೆ. 100% ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಾರೆ. ಮುಂದಿನ ಸತಿನೂ ಕೂಡ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಅವರೇ ಮರು ಆಯ್ಕೆ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ತಮಗೆ ನಾನು ತಿಳಿಸ್ತಾ, ಅದೇ ರೀತಿ ದರ್ಶನ್ ಅವ್ರನ್ನು ಕೂಡ ಅವ್ರಿಗೆ ನಾನು ಮನವಿ ಮಾಡ್ತೀನಿ. ನಮ್ಮ ಯಗಡಲಕೋಟೆ ತಾಲೂಕು ಕೂಡ ಧ್ರುವಣ್ಣ ಸಾಹೇಬ್ರ ಬಗ್ಗೆ ಬಹಳಷ್ಟು ಜನ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ತಾವು ಕೂಡ ನಮ್ಮ ಕ್ಷೇತ್ರವನ್ನ ಧ್ರುವಣ್ಣ ಸಾಹೇಬ್ರು ಯಾವ ರೀತಿ ನೋಡ್ಕೋತಿದ್ರು ಅದೇ ರೀತಿ ತಾವು ಕೂಡ ಕ್ಷೇತ್ರಕ್ಕೆ ಬಂದು ಹೋಗ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ, ಸಂದೇಶನವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ನೀವಿಬ್ರು ಶಾಸಕರಾಗಿದ್ದೀರಿ ಅಪ್ಪ, ನಾನು ನಿಮ್ಗಿಂತ ಮುಂಚೆ ರಾಜಕಾರಣದಲ್ಲಿ ಇದ್ದೀನಿ ಅನ್ನೋ ಮಾತನವರು ಪದೇ ಹೇಳ್ತಾ ಇದ್ರು. ನಿಮ್ಗಿಂತ ಫಸ್ಟ್ ನಾನು ರಾಜಕೀಯಕ್ಕೆ ಬಂದವನು. ಅವ್ರ ತಂದೆ ಅವರು ಸಂದೇಶನ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾಗರಾಜಣ್ಣ ಅವ್ರ ಬಗ್ಗೆ ನಮ್ಮ ತಂದೆಯವ್ರಿಗೆ ಯಗಡಲಕೋಟೆ ತಾಲೂಕು ಕರ್ಕೊಂಡು ಬಂದು ಒಬ್ಬ ಶಾಸಕರಾಗಕ್ಕೆ ಸಂಪೂರ್ಣ ಸಹಕಾರವನ್ನ ಸಂದೇಶ್ ನಾಗರಾಜಣ್ಣ ಅವ್ರು ಮಾಡಿದ್ರು. ಅವತ್ತಿನ ಕಾಲದಲ್ಲಿ ಕುಮಾರಣ್ಣ ಅವರು ಜಾಸ್ತಿ ಇಲ್ಲೇ ಬರ್ತಿದ್ರು. ಅದನ್ನ ಅವ್ರು ಹೇಳಲಿಲ್ಲ, ಅದನ್ನ ಹೇಳ್ತಾರೆ. ನಮ್ಮ ತಂದೆಯವರು ಕೆಳಗಡೆ ಇರ್ತಿದ್ರು, ಕರ್ಕೊಂಡು ಭೇಟಿ ಮಾಡ್ತಕ್ಕಂಥ ಕೆಲಸ ಅದು ಸಂದೇಶನ ಅವರು ಮಾಡ್ತಿದ್ರು. ಅದಾದ ನಂತರ ಏನೇ ಇರಲಿ ಅವ್ರ ಜೊತೆನೂ ಕೂಡ ಹೇಳ್ತಿದ್ರು, ನನಗಿಂತ ಮುಂಚೆ ನೀವಿಬ್ರು MLA ಆಗಿದ್ರೆ ನಮ್ಗೆ ಅವಕಾಶ ಸಿಗ್ತಿಲ್ಲ ಅಂತ ಹೇಳ್ತಿದ್ರು. ಮುಂದಿನ ದಿನಗಳಲ್ಲಿ ಚಾಮುಂಡೇಶ್ವರಿ ಅವಕಾಶ ನಿಮ್ಗೂ ಕೂಡ ಕಲ್ಪಿಸ್ಕೊಡ್ಲಿ ಅಣ್ಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಬಹಳ ನಮ್ಮ ಏನೇ ಮಾಡಿದ್ರು ಸಹ ಇವತ್ತು ಕಾರ್ಯಕ್ರಮ ಮಾಡ್ಲಿ, ನಮ್ಮ ಸಮಾಜದ ಕಾರ್ಯಕ್ರಮ ಮಾಡ್ಲಿ, ನಾವು ಹೋಗಿ ಬಿಲ್ ಕಟ್ಟಕ್ ಹೋದ್ರೆ ನಮ್ಗೆ ಬೈಕ್ ಕಳಿಸ್ತಾರೆ. ಯಾಕಂದ್ರೆ ಇವರು ಸಿನಿಮಾದಲ್ಲಿ ಅಷ್ಟೊಂದು ದುಡ್ಡನ್ನ ಹಾಕಿ, ರಾಜಕೀಯದಲ್ಲಿ ದುಡ್ಡನ್ನ ಹಾಕಿ, ಅದೆಷ್ಟು ಅಂತ ಹೇಳ್ಬಾರ್ದು, ಅದೆಷ್ಟೆಷ್ಟು ಕೋಟಿಗಟ್ಟಲೆ ಅವ್ರು ನೋಡಿದಾರೆ ಏನೋ ನಮಗಂತೂ ಗೊತ್ತಿಲ್ಲ, ಕಳೆದಿದ್ದಾರೆ. ಅದೇ ರೀತಿ ಸಂಪಾದನೆ ಕೂಡ ಮಾಡಿರ್ತಾರೆ. ಅದರಿಂದ ದೇವರು ಇನ್ನೂ ಅವ್ರಿಗೆ ಹೆಚ್ಚಿನ ರೀತಿ ಈ ರೀತಿ ಕಾರ್ಯಕ್ರಮ ಮಾಡಿ ಜನಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ಅವ್ರಿಗೂ ಕೂಡ ಕಲ್ಪಿಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ, ಮತ್ತೆ ಅವರ ರೆಸಾರ್ಟ್ ಮಾಡಿದ್ದಾರೆ, ಅಲ್ಲೂ ಕೂಡ ನಾವು ಹಲವಾರು ಜನ ಬಂದು ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಒಂದು ಲೆಟರ್ ಕೊಟ್ಟಂತ ಸಂದರ್ಭ ಯಾವುದೇ ರೀತಿ ಹಿಂದೆ ಮುಂದೆ ನೋಡಿದೆ ಒಂದು 8 ಜನ ಕೆಲಸನೂ ಕೂಡ ಕೊಟ್ಟಿದ್ದಾರೆ.
ಬಹಳ ಅಪ್ಪಾಜಿ ಬಗ್ಗೆ ಮತ್ತೆ ಧ್ರುವಣ್ಣ ಸಾಹೇಬ್ರ ಬಗ್ಗೆ ಅಭಿಮಾನವನ್ನ ಇಟ್ಕೊಂಡು ನಮ್ನ ಅದೇ ರೀತಿ ಸಂದೇಶ್ ಅಣ್ಣ ಅವ್ರು ನೋಡ್ತಿದ್ದಾರೆ, ಯಾಕಂದ್ರೆ ಅವ್ರು ಬಹಳ ಸೀನಿಯರ್ ಇದ್ದಾರೆ, ದೇವರವ್ರು ಎಲ್ಲಾ ರೀತಿನೂ ಶಕ್ತಿ ಕೊಟ್ಟಿದ್ದಾರೆ. ಅದರಿಂದ ನಮ್ನ ಅವರೊಬ್ಬ ತಮ್ಮೊಂದಿನ ರೀತಿ ನೋಡ್ತಾ ಇದ್ದಾರೆ, ನಮ್ಮಿಬ್ರು ಕೂಡ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಧ್ರುವಣ್ಣ ಸಾಹೇಬ್ರು ಅಭಿಮಾನಿ ಬಳಗ ಬಹಳ ಅತ್ಯುತ್ತಮವಾದಂತ ಕೆಲಸವನ್ನ ತಾವು ಮಾಡಿದಿರಿ. ತಮಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು, ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ.